ये तो हुआ असली एडवेंचर। मेरी मम्मी का मत बोलना। अय्यप्पा ಸೊ ನನ್ನ ತಲೆಯಲ್ಲಿ ಏನು ಓಡ್ತಾಯಿತ್ತು ಅಂತ ಕೇಳಿದರೆ, ನನಗೆ ನಿಜ ಗೊತ್ತಿರಲಿಲ್ಲ ಗುರು ಡಿ ವಿ ಬಿದ್ದರು ಅಂತ. ಯಾಕೆ ಹಿಂಗೆ ಲೆಫ್ಟ್ ಸೈಡ್ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನನ್ನ ತಲೆಯಲ್ಲಿತ್ತು. ಆಮೇಲೆ ಫ್ಲ್ಯಾಶ್ ಆಯಿತು, ಟ್ರಕ್ ಮತ್ತು ಆ ಎಲ್ಬೋರ್ಡ್ ಕಾರು ಮಿಡಲ್ ಆಫ್ ದ ಹೈವೇ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ ಅಂತ. ಆಮೇಲೆ ಹೆಂಗೋ ಡಾಜ್ ಮಾಡಿದೆ ಅದನ್ನ. ಆಮೇಲೆ ಡಿ ವಿ ಅವರು ಲೆಫ್ಟ್ ಸೈಡ್ ನಡ್ಕೊಂಡು ಹೋಗ್ತಾಯಿದ್ರು. ಯಾಕಪ್ಪ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ, ಇವ್ರದ್ದು ಗಾಡಿ ಎಲ್ಲೋಯ್ತು ಅಂತ ನನ್ನ ತಲೆಯಲ್ಲಿ. ಈಗ ನೀವೇ ನೋಡಿ ಗಾಡಿ ಎಷ್ಟು ದೂರ ಹೋಗಿದೆ ಅಂತ. ಸೊ ಬೈಕ್ ನೋಡ್ರಿ ಫುಲ್ ಚಿತಾಲ್ ಪತಾಲ್ ಆಗೋಗಿದೆ. ಡಿ ವಿ ಅವ್ರದ್ದು ಪುಣ್ಯ ಅಂದ್ಕೊಳ್ಳಿ, ಏನೂ ಜಾಸ್ತಿ ಆಗಿರಲಿಲ್ಲ. ಇದನ್ನ ನೋಡಿಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ನಾನು ನಮ್ಮ ಬಾಯ್ಸ್ ಎಲ್ಲ ಸೇರಿಕೊಂಡು ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹಾಸ್ಪಿಟಲ್ಗೆ ಸೇರಿಸಿದ್ವಿ. ಬಟ್ ಈ ಊರ ಜನಕ್ಕೆಲ್ಲ ಥ್ಯಾಂಕ್ಸ್ ಹೇಳಲೇಬೇಕು, ತುಂಬ ಹೆಲ್ಪ್ ಮಾಡಿದ್ರು. ನೋಡಿದ್ರಾ? ಸೊ ಈ ಸೀನೆಲ್ಲ ನೋಡಾದ್ಮೇಲೆ ನನಗೆ ತುಂಬ ಬೇಜಾರಾಗೋಯ್ತು. ಯಾಕಂದರೆ ನನ್ನ ಕಣ್ಮುಂದೆ ಯಾವತ್ತೂ ಆಕ್ಸಿಡೆಂಟ್ ಆಗಿರಲಿಲ್ಲ.